ನಮ್ಮ ಜೊತೆ ಪುಟ್ಟರಾಜು ಅವರಿದ್ದಾರೆ, ಮಂಡ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು. ಸಂಪರ್ಕ ಕಡಿತಗೊಂಡಿದೆ. ಪುಟ್ಟರಾಜು ಅವರು ಸಂಪರ್ಕಕ್ಕೆ ಸಿಕ್ಕಿದ್ರು. ಮಂಡ್ಯದ ಉಸ್ತುವಾರಿ ಸಚಿವರು ಕೂಡ ಹೌದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಪುಟ್ಟರಾಜು ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಮಂಡ್ಯದಲ್ಲಿ ಕಂಪ್ಲೀಟ್ ಆಗಿ ಆಡಳಿತ ದುರ್ಬಳಕೆ ಆಗ್ತಾ ಇದೆ ಅಂತ ಈಗ ಸಂಪೂರ್ಣವಾಗಿ ಚುನಾವಣೆ ವ್ಯವಸ್ಥೆ ಈಗ ಬಿಜೆಪಿ ಕೈಲಿದೆ. ಈ ದೇಶದಲ್ಲಿ ಏನ್ ಬೇಕಾದ್ರೂ ಆಕ್ಷನ್ ಮಾಡಬಹುದು, ಜವಾಬ್ದಾರಿ ನಿರ್ವಹಿಸಬಹುದು. ಅಂತ ಪರವಾಗಿ ಅಭ್ಯರ್ಥಿಯಾಗಿ ಸುಮಲತಾ ಮೇಡಮ್ ಅವ್ರು ಯಾಕೆ ಇಷ್ಟೊಂದು ನಿಮ್ನೆಲ್ಲ ಕರೆದು ಹೇಳುವಂತ ಅಗತ್ಯತೆ ಏನಿದೆ? ಒಂದ್ ಕಂಪ್ಲೇಂಟ್ ಕೊಟ್ಟರೆ ಸಾಕು, ಅವ್ರು ಆಕ್ಷನ್ ತಗೋತಾರೆ. ಒಂದೇ ಲೈನಲ್ಲಿ ಹೇಳ್ತೀನಿ ಸರ್, ನಮಗೂ ದೇವೇಗೌಡರಿಗೆ ಸುದೀರ್ಘವಾಗಿ 60 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ. ಹೌದು, ನಾವು 35 ವರ್ಷಗಳ ಕಾಲ ಮಾಡಿದೀವಿ. 100 ಚುನಾವಣೆಗಳನ್ನ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿದೀವಿ. ಒಂದು ಕಡೆ ನಾಮಿನೇಷನ್ ಫೈಲ್ ತಪ್ಪಾಗಿ ಹಾಕುವಂತ ಪ್ರಕ್ರಿಯೆನ ನಾವಿಲ್ಲಿ ಮಾಡಿಲ್ಲ. ಇಲ್ಲಿ ತನಕ ಮಾಡೋ ಅಗತ್ಯನೂ ನಮಗಿಲ್ಲ. ಕೇಳ್ತಾ ಇದೀವಿ ಸರ್? ಓಕೆ, ಕೇಳಿಸ್ತದೆ, ಹೇಳಿ ಸರ್, ಹೇಳಿ. ಬಟ್ ಇವ್ರು ಯಾಕೆ ಸುಮಲತಾ ಮೇಡಮ್ ಅವ್ರು ಈ ರೀತಿ ಡೌಟ್ ಪಡ್ತಾವ್ರು, ಎದುರ್ಕೊತಾವ್ರು ಚುನಾವಣೆಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಜನ ತೀರ್ಮಾನ ಮಾಡೋರು ಸರ್. 18ನೇ ತಾರೀಕು ಯಾರನ್ನ ಏನು ಎಲ್ಲಿ ಕಳಿಸ್ಬೇಕು, ಯಾರನ್ನ ಮನೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಕ್ಕಂಥವ್ರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ. ಜನ ಮುಂದೆ ಹೋಗಿ ಓಟ್ ಕೇಳ್ಬೇಕೇನ ಈ ರೀತಿ ಬಹಳ ಸಿಂಪತಿಗೆ ಏನ್ ಮಾಡ್ಲಿಕ್ಕೆ ಇಲ್ಲ ತರದ ಈ ರೀತಿಯ ಮಾತುಗಳನ್ನ ಮಾತಾಡಿದ್ರೆ ಅಂತ ಅಗತ್ಯ ನಮಗಂತೂ ಇಲ್ಲಪ್ಪ. ಯಾಕೆ ಮಾತಾಡ್ತಾರೆ ನಮ್ಗೆ ಅರ್ಥ. ಜೆಡಿಎಸ್ ನವರಿಗೆ ನೇರವಾಗಿ ಫೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಿಂಬಾಗಿಲ ರಾಜಕಾರಣವನ್ನ ಕೂಡ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ತನಕ ಹಿಂಬಾಗಿಲ ರಾಜಕಾರಣನೇ ಮಾಡ್ಕೊಂಡ್ಬಂದು 3 ಬಾರಿ ಶಾಸಕರಾಗಿ, 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಈ ನಾವು ಹಿಂಬಾಗಿಲ ರಾಜಕಾರಣ ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋವಂಥದ್ದು. ಇವತ್ ಬಂದು ಅರ್ಜಿ ಹಾಕಿದೀವಲ್ಲ ನಾವು ಮಂಡ್ಯ ಜಿಲ್ಲೆ ಒಳಗೆ ಯಾವತ್ತೂ ನಾವು ಓಟ್ನೆ ಮಾಡದೆ ಅರ್ಜಿ ಹಾಕಿದೀವಲ್ಲ ಸರ್. ಆಗ ಅದಕ್ಕೋಸ್ಕರ ನಾವು ಹಿಂಬಾಗಿಲ ರಾಜಕಾರಣ ಮಾಡ್ತಾ ಇದೀವಿ. ಅಲ್ಲ, ಮಂಡ್ಯದಲ್ಲಿರುವಂತ ಅಧಿಕಾರಿಗಳು ಎಲೆಕ್ಷನ್ ನಡೆಸೋದಕ್ಕಿದಾರ, ಮುಖ್ಯಮಂತ್ರಿಗಳ ಮಗನನ್ನ ಗೆಲ್ಸೋದಕ್ಕಿದಾರ? ಅದನ್ನ ಕೇಳಿ ಚುನಾವಣಾ ಅಧಿಕಾರಿಗಳನ್ನ ಕೇಳಿ, ನನ್ ಕೇಳಿದ್ರೆ ಏನಾಗ ಗೊತ್ತಾಗುತ್ತೆ. ಅಲ್ಲ ಅವ್ರು ಸುಮಲತಾ ಅಂಬರೀಶ್ ಅವರ ಆರೋಪ. ಪಾಪ ಅವ್ರು ಕೇಳಿ. ಆಮೇಲೆ ಇನ್ನೊಂದು ಹೇಳ್ತಾರೆ ಸರ್, ಸ್ಪೂಟ್ನಿಂಗ್ ಮಾಡುವಂತ ಟೈಮಲ್ಲಿ ನಾನು ಆಕ್ಷೇಪಣೆ ಎತ್ತಿರುವಂತ ವಿಡಿಯೋವನ್ನ ಕಟ್ ಮಾಡಿದ್ದಾರೆ ಆಗಿದೆ ಅಂತ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನೇ ನಿಂತು ನ್ಯಾಮಿನೇಷನ್ ಫೈಲ್ ಮಾಡಿದೀನಿ. ನಮ್ದೆಲ್ಲ ಪರ್ಫೆಕ್ಟ್ ಆಗಿದೆ. ನಮ್ಮ ನ್ಯಾಮಿನೇಷನ್ ಫೈಲ್ ಸಿಂಧು ಆಗಿದೆ. ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನೇನಿದು 18ನೇ ತಾರೀಕು ಜನ ಕೊಡುವಂತ ತೀರ್ಮಾನದ ಹತ್ರ ಅಷ್ಟೇ ನಮ್ ಗಮನ. ಈಗ ಸುಮಲತಾ ಅಂಬರೀಶ್ ಅವರು ಅಂದ್ರೆ ಯಾವುದೇ ಪ್ರೆಸ್ ಮೀಟ್ ಮಾಡ್ಲಿ ಅಥವಾ ಯಾವ್ದಾದ್ರು ಒಂದು ಜೋರಾಗಿ ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾ ಇದಾರೆ. ಕರೆಂಟ್ ಕಟ್ ಮಾಡಿಸ್ತಾರೆ, ಕೇಬಲ್ ಕಟ್ ಮಾಡಿಸ್ತಾರೆ, ಈಗ ಸುದ್ದಿಗೋಷ್ಠಿ ನಡೆಸ್ತಾರೆ. ಅಪ್ಪ ಅಂಬರೀಶ್ ಅವರು ಇದ್ರೆ ಹೇಳೋರು ಸಿಲ್ವಲ್ ಅಂಬರೀಶ್ ಅವರು. ಇರ್ಲಿ ಬಿಡಿ ಸರ್, ಮಾತಾಡ್ತೀನಿ. ಯಾವ್ದೋ ಒಂದು ಸಮಾರಂಭದಲ್ಲಿ ಇದೀನಿ. ಓಕೆ, ಥ್ಯಾಂಕ್ ಯು ಪುಟ್ಟರಾಜು ಅವರೇ.